ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಈಗ ಇದ್ದೇ ಅಭ್ಯರ್ಥಿಯನ್ನು ಇಳಿಸಿದ್ರಿ, JDS ಕೂಡ ಅಭ್ಯರ್ಥಿಯನ್ನು ಹಾಕಿದೆ, ನಿಮಗೆ ಮತಗಳ ಕೊರತೆ ಇದೆ, ಅವ್ರಿಗೂ ಕೊರತೆ ಇದೆ, ಆದ್ರೂ ಗೆಲ್ತೀರಾ ಅಂತ ವಿಶ್ವಾಸ ಇದೆಯಾ ಅಂತ? 100ಕ್ಕೆ 100 ನಮ್ಮ 5 ಅಭ್ಯರ್ಥಿಗಳೇನು ಅಧಿಕೃತವಾದಂಥ ಅಭ್ಯರ್ಥಿ ಇದ್ದಾರೆ, 5ಕ್ಕೆ 5 ಗೆಲ್ತೀವಿ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಮತಗಳ ಕೊರತೆ ನಿಮಗೂ ಇದೆ, ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀರಿ ಅಂತ? ಮತಗಳ ಕೊರತೆ ನಮಗಿಲ್ಲ. ಇರ್ತಕ್ಕಂಥ 140 ಮತಗಳಲ್ಲಿ ನಮಗೆ 28 ಹಾಕ್ಕೊಂಡ್ರೆ 5 ಗೆಲ್ಲಕ್ಕೆ ಏನು ಸ್ವಂತ ತೊಂದರೆ ಇಲ್ಲ. ಆದರೆ JDSನವರು ನಮ್ಗೆ ಆತ್ಮವಿಶ್ವಾಸದ ಮತಗಳು ಬರ್ತಾವ ಅಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. JDS ಅವರಿಗೆ ಇರ್ತಕ್ಕಂಥದ್ದು ಬರೀ 18 ಮತ. 18 ಮತ ಆದಮೇಲೆ ಕಾಂಗ್ರೆಸ್ ಎಷ್ಟು ಅಲಾಟ್ ಮಾಡುತ್ತೆ ಅಥವಾ ಇವರು BJP ಅವರು ಎಷ್ಟು ಅಲಾಟ್ ಮಾಡ್ತಾರೆ ಅಂತೇಳಿ ಅದು ಗೊತ್ತೇ ಇಲ್ಲ. ಇಂಡಿಪೆಂಡೆಂಟ್ ಆಗ್ತಾರೆ ಅಂತಲೂ ಗೊತ್ತಿಲ್ಲ. 18 ಮತ ಇಟ್ಕೊಂಡು ಅವ್ರಿಗೆ ಜಯ ಆಗೋದು ಕಷ್ಟ ಕಾಣ್ತಾ ಇದೆ. ಬೇಕು ಅಂತ ನಮ್ಮ ಅಭ್ಯರ್ಥಿಯನ್ನು ಹಾಕಿದ್ರಾ ಅಂತ ಸರ್ JDSನವರು? ಒಂದು ವಾತಾವರಣ ನೋಡೋಕೆ ಹಾಕಿರ್ಬೇಕಂತ ಸರ್. ಇದಿಷ್ಟು ಶಾಸಕರಾದ ಶರತ್ ಬಚ್ಚೇಗೌಡ ಅವರು ಮತ್ತು ಕ್ಯಾಮ್ರಾಮನ್ ಸದಾನಂದ ಜೊತೆ ಬಸವರಾಜ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಈಗ ಇದ್ದೇ ಅಭ್ಯರ್ಥಿಯನ್ನು ಇಳಿಸಿದ್ರಿ, JDS ಕೂಡ ಅಭ್ಯರ್ಥಿಯನ್ನು ಹಾಕಿದೆ, ನಿಮಗೆ ಮತಗಳ ಕೊರತೆ ಇದೆ, ಅವ್ರಿಗೂ ಕೊರತೆ ಇದೆ, ಆದ್ರೂ ಗೆಲ್ತೀರಾ ಅಂತ ವಿಶ್ವಾಸ ಇದೆಯಾ ಅಂತ? 100ಕ್ಕೆ 100 ನಮ್ಮ 5 ಅಭ್ಯರ್ಥಿಗಳೇನು ಅಧಿಕೃತವಾದಂಥ ಅಭ್ಯರ್ಥಿ ಇದ್ದಾರೆ, 5ಕ್ಕೆ 5 ಗೆಲ್ತೀವಿ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಮತಗಳ ಕೊರತೆ ನಿಮಗೂ ಇದೆ, ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀರಿ ಅಂತ? ಮತಗಳ ಕೊರತೆ ನಮಗಿಲ್ಲ. ಇರ್ತಕ್ಕಂಥ 140 ಮತಗಳಲ್ಲಿ ನಮಗೆ 28 ಹಾಕ್ಕೊಂಡ್ರೆ 5 ಗೆಲ್ಲಕ್ಕೆ ಏನು ಸ್ವಂತ ತೊಂದರೆ ಇಲ್ಲ. ಆದರೆ JDSನವರು ನಮ್ಗೆ ಆತ್ಮವಿಶ್ವಾಸದ ಮತಗಳು ಬರ್ತಾವ ಅಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. JDS ಅವರಿಗೆ ಇರ್ತಕ್ಕಂಥದ್ದು ಬರೀ 18 ಮತ. 18 ಮತ ಆದಮೇಲೆ ಕಾಂಗ್ರೆಸ್ ಎಷ್ಟು ಅಲಾಟ್ ಮಾಡುತ್ತೆ ಅಥವಾ ಇವರು BJP ಅವರು ಎಷ್ಟು ಅಲಾಟ್ ಮಾಡ್ತಾರೆ ಅಂತೇಳಿ ಅದು ಗೊತ್ತೇ ಇಲ್ಲ. ಇಂಡಿಪೆಂಡೆಂಟ್ ಆಗ್ತಾರೆ ಅಂತಲೂ ಗೊತ್ತಿಲ್ಲ. 18 ಮತ ಇಟ್ಕೊಂಡು ಅವ್ರಿಗೆ ಜಯ ಆಗೋದು ಕಷ್ಟ ಕಾಣ್ತಾ ಇದೆ. ಬೇಕು ಅಂತ ನಮ್ಮ ಅಭ್ಯರ್ಥಿಯನ್ನು ಹಾಕಿದ್ರಾ ಅಂತ ಸರ್ JDSನವರು? ಒಂದು ವಾತಾವರಣ ನೋಡೋಕೆ ಹಾಕಿರ್ಬೇಕಂತ ಸರ್. ಇದಿಷ್ಟು ಶಾಸಕರಾದ ಶರತ್ ಬಚ್ಚೇಗೌಡ ಅವರು ಮತ್ತು ಕ್ಯಾಮ್ರಾಮನ್ ಸದಾನಂದ ಜೊತೆ ಬಸವರಾಜ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.